ಸೂಪರ್ ಅಲ್ವಾ, ಸೂಪರ್. ನೋಡಿ ಸ್ನೇಹಿತರೆ, ಈ ಹೊಸ ಕಾರಲ್ಲಿ ಒಂದು 10 ಐಟಮು ಅಸೆಸರೀಸ್ನ ಕೊಟ್ಟಿದ್ದಾರೆ. ಏನೇನಿದೆ ಅಂತಕ್ಕಂಥದ್ದನ್ನ ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಸರ್, ಇದೇನಿದು? ಹಾಂ ಹಾಂ ನಂಬರ್ ಪ್ಲೇಟ್ ಗಾರ್ನಿಶ್ ಇದು. ನಂಬರ್ ಪ್ಲೇಟ್ ಹಂಗೆ ಹಾಕೋದಕ್ಕಾಗೋದಿಲ್ಲ. ಇದನ್ನ ಹಾಕಿದ್ರೆ ನಿಮಗೆ ಸೇಫ್ ಆಗಿರುತ್ತೆ ಅಂದ್ಬಿಟ್ಟು ಬ್ಲ್ಯಾಕ್ ಫ್ರೇಮ್ ಬರುತ್ತೆ ನಿಮಗೆ. ಓಕೆ. ಅದಾದ್ಮೇಲೆ ಇದು ಬಂದ್ಬಿಟ್ಟು ಟೈರ್ ಇನ್ಫ್ಲೇಟರ್ ಅಂತ ಇದನ್ನ. ತೋರಿಸಿ ಅದು ತೆಗೆದು. ಏರ್ ಇರಲ್ಲ, ಪಂಚರ್ ಟೈರ್ ಲಾಕ್ ಮಾಡೋದು ಪ್ಲಗ್. ಓಕೆ 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 ಬಾಡಿ ಪವರ್ ಬಂದಿರುತ್ತೆ. ಓಕೆ ಓಕೆ. ಪರ್ಫ್ಯೂಮ್ ಬಾಟಲ್ಲು. ಓಕೆ. ಏನು ಚಾರ್ಜರಾ? ಹಾಂ ಸ್ಪೇರ್ ವೀಲು ಮತ್ತು ಜಾಕ್ ಎಲ್ಲ ಇರುತ್ತಲ್ಲ, ಇದು ಜಾಕ್ ಬರುತ್ತೆ. ಓಕೆ. ನಿಮಗೆ ಟೂಲ್ಸ್ ಇಲ್ಲಿರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ಕ್ಯಾಪ್ನ ರಿಮೂವ್ ಮಾಡೋದಕ್ಕೆ ಸರಿ ಸರಿ ಸರಿ. ಲೆದರ್ ಫಿಶರಿಂಗ್ ಇರುತ್ತಲ್ವಾ, ಇದ್ರದ್ದು ನಿಮಗೆ ಟಿಲ್ಟ್ ಅಂಡ್ ಟೆಲಿಸ್ಕೋಪಿ ಇಲ್ಲಿರುತ್ತೆ. ಇದನ್ನ ನೀವು ಇದರ ಅನ್ಲಾಕ್ ಮಾಡಬೇಕು. ಇದರ ಅನ್ಲಾಕ್ ಮಾಡಿದಾಗ ಇದನ್ನ ನೋಡಿ ಅಡ್ಜಸ್ಟಬಲ್ ಮುಂದೆ ಬರುತ್ತೆ. ಇನ್ನು ಮುಂದಕ್ಕೂ ಬರುತ್ತೆ, ಬೇಕಾದ್ರೆ ಡೌನ್ಗೂ ಬರುತ್ತೆ. ಡೌನ್ ಆ್ಯಂಡ್ ಅಪ್ ನೀವು ಯಾವ ಥರ ಬೇಕು ನಿಮ್ಗೆ ಹೆಂಗೆ ಬೇಕು ಕಂಫರ್ಟಬಲ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಗೆ ನೋಡಿ ಎಷ್ಟು ಬೇಕು ಅಷ್ಟು ಲಾಕ್ ಮಾಡ್ಬೋದು ಅಷ್ಟೇ. ಮತ್ತು ಇದರಲ್ಲಿ ನಿಮ್ಗೆ ಬಂದ್ಬಿಟ್ಟು ಇಂಡಿಕೇಟರ್ ಬಂದ್ಬಿಟ್ಟು ಈ ಸೈಡ್ ಬರುತ್ತೆ ಸರ್. ನಿಮ್ಗೆ ಬೇರೆದೆಲ್ಲ ಆ ಸೈಡ್ ಇರುತ್ತೆ. ಸೊ ಇದರಲ್ಲಿ ಲೆಫ್ಟ್ ಸೈಡ್ ಇರುತ್ತೆ, ಡೌನ್ ಲೆಫ್ಟು ರೈಟು. ಮತ್ತು ನಿಮಗೆ ಹೈ ಬೀಮು ಮತ್ತು ಪಾಸಿಂಗ್ ಎಲ್ಲ ಈ ಸೈಡೇ ಇರುತ್ತೆ ನಿಮಗೆ. ಇದು ನಿಮ್ಗೆ ಇನ್ನು ವೈಪರ್ ಬಂದ್ಬಿಟ್ಟು ಈ ಸೈಡ್ ಇರುತ್ತೆ. ಅದನ್ನು ಒಂದ್ಸಲ ಮೇಲಕ್ಕೆ ಅಂತಂದರೆ ಅದು ವೈಪ್ ಆಗ್ಬಿಡುತ್ತೆ, ಈ ಥರ ವೈಪಿಂಗ್ ಆಗುತ್ತೆ. ನಿಮ್ಗೆ ಹಿಂದೆಗಡೆ ವೈಪರ್ ಆನ್ ಆಗಬೇಕು ಅಂತಂದರೆ ಅದು ಇಲ್ಲಿ ತೋರಿಸ್ತೀವಿ ನೋಡಿ. ಇದು ವೈಪರ್ ಅಂದ್ಕೊಳ್ಳಿ ಆ ಸೈಡ್ದು. ಇದನ್ನು ಹಿಂದಕ್ಕೆ ಹಿಂದಕ್ಕೆ ಅಂದಾಗ ಹಿಂದೆಗಡೆ ವೈಪರ್ ಆನ್ ಆಗಿಬಿಡುತ್ತೆ ನಿಮಗೆ. ಅದು ವೈಪರ್ದು. ಇನ್ನು ಸರ್ ನಿಮ್ಮ ಮೊಬೈಲ್ ಕನೆಕ್ಟ್ ಮಾಡಿಕೊಟ್ರೆ ನಿಮಗೆ ಕಾಲಿಂಗ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಯಾರು ಬೇಕು ಕಾಲಿಂಗ್ಸ್ ಎಲ್ಲ ಇಲ್ಲೇ ಮಾಡ್ಕೋಬೋದು. ಮತ್ತು ಇಲ್ಲ ಕೆಲವು ಆ್ಯಪ್ಗಳು ಬೇಕು ಅಂತಂದರೆ ಟ್ಯಾಪ್ ಮಾಡಿ ಆ್ಯಪ್ಗಳು ಇಷ್ಟು ಆ್ಯಪ್ನ ಯೂಸ್ ಮಾಡ್ಬೋದು. ಆ್ಯಪ್ ಡೀಟೇಲ್ಸು ಮತ್ತು ಸ್ಕ್ಯಾನರ್ದು. ಇದು ಬಂದ್ಬಿಟ್ಟು ನಿಮ್ಮದು ಹೋಮ್ ಸ್ಕ್ರೀನು. ಅದರಲ್ಲಿ ನಿಮಗೆ ಇನ್ನೊಂದು ಇದರಲ್ಲಿ ಏನಂತಂದರೆ ಈ ಸೆಟ್ಟಿಂಗ್ ಈ ಕಾರ್ ಇದೆಯಲ್ಲ ಸರ್, ಈ ಕಾರಲ್ಲಿ ಹೋಗ್ಬಿಟ್ಟು ನಿಮಗೆ ಈ ವೆಹಿಕಲ್ದು ಲೈಟ್ಸ್ ಬಂದ್ಬಿಟ್ಟು ಎಲ್ಲ ಫುಲ್ ಡೀಟೇಲ್ಸ್ ಇಲ್ಲೇ ಇರುತ್ತೆ. ಇದು ಹ್ಯಾಮ್ಲೆಟ್ ಲೈಟ್ ಇದೆಯಲ್ಲ, ಈ ಹ್ಯಾಮ್ಲೆಟ್ ಲೈಟ್ದು ಇಲ್ಲಿ ಲೈಟ್ ಬರುತ್ತೆ. ಹೌದು, ನೈಟ್ ಅದು ಲೈಟ್ ಆನ್ ಮಾಡಿದಾಗ ಅದು ಇದು ಬಂದ್ಬಿಟ್ಟು ನೈಟ್ ಕ್ಲಸ್ಟರ್ ಇರುತ್ತಲ್ಲ ಅದ್ರ ಬ್ರೈಟ್ನೆಸ್ಸು. ಇದು ಹ್ಯಾಮ್ಲೆಟ್ ಲೈಟ್ದು. ಇದು ಹೋಮ್ ಕಮಿಂಗ್ ಬಂದ್ಬಿಟ್ಟು ಇದೇನು ಅಂತಂದರೆ ನೀವು ಡೋರ್ ತೆಗೆದಾಗ ಲೈಟ್ ಎತ್ಕೊಳ್ತಾರ ಸರ್, ಅದು ಡೀಟೇಲ್ಸ್. ಅದು ಆಟೋಮೆಟಿಕ್ಲಿ ಆಟೋಮೆಟಿಕ್ಲಿ 10 ಸೆಕೆಂಡ್ಸ್ ಆಗಿರುತ್ತೆ ಆಫ್ ಆಗುತ್ತೆ. ಅದೇನೆ ಟೈಮ್ ಆ್ಯಂಡ್ ಡೇಟ್ಸ್ ಸೆಟ್ ಮಾಡ್ಬೋದು ನೀವು. ಇದು ಬಂದ್ಬಿಟ್ಟು ನಿಮಗೆ ಇವಾಗ ಸರ್ ಇದು ಸಿನ್ಸೆಟು ಲಾಂಗ್ ಟರ್ಮ್ದು. ಅಂದರೆ ನಿಮಗೆ ಹೋಗ್ತಿರ್ತಾರೆ ಅಂದ್ಕೊಳ್ಳಿ, ಆ ಡೇಯಿಂದ ಫುಲ್ಲು ಇದು ಹೆಂಗೆ ಅಂತ ಬೇರೆ ಕಡೆಗಳ ಥರ ಸೆಟ್ ಮಾಡ್ಕೊಳ್ತೀವ, ಆ ಥರ ಬರೋದಿಲ್ಲ. ಇವಾಗ ಇದು ಸ್ಟಾರ್ಟಿಂಗ್ ಗೊತ್ತಿದೆ ಅಂದರೆ ಇವಾಗ ಸ್ಟಾರ್ಟ್ ಆಯ್ತಲ್ವ ಸರ್, ಇಲ್ಲಿಂದ ಇವು ಫುಲ್ ಇವತ್ತು ಏನೇನು ಓಡಾಡ್ತೀರೋ ಅಷ್ಟು ಅದ್ರ ಬಗ್ಗೆ ಏನಿರುತ್ತೆ. ಮಾಮೂಲಿ ನೀವು ಎಷ್ಟು ಕಿಲೋಮೀಟರ್ ಓಡಿದ್ದೀರಾ, ಏನು ಕಿಲೋಮೀಟ್ರ್ ಓದು ಇದೆಲ್ಲ ಆಟೋ ಫೀಚರ್ ಸೆಟ್ ಆಗ್ಬಿಟ್ಟಿರುತ್ತೆ. ಇದರಲ್ಲಿ ಇನ್ನೊಂದು ಏನೊಂದು ಸರ್ ನಿಮಗೆ ಟೈಮ್ನ ಈ ಬಿಸಿಲಿಗೆ ಬೇಸಿಗೆ ಏನಾಗುತ್ತೆ ಅಂತಂದರೆ ಏರ್ ಪ್ರೆಷರ್ ತುಂಬ ತೋರಿಸ್ತಾ ಇರುತ್ತೆ. ಅವಾಗ ನೀವು ಟಾಸ್ಕ್ ಹೋಗಿ ಏರ್ ಲಾಕ್ ಆಗುತ್ತೆ. ವ್ಯಾಗನ್ನು ಸೇಫ್ಟಿ ರೇಟಿಂಗ್ ಇರೋದು 5 ಸ್ಟಾರ್ ಇದು ಒಂದೇ ಇದ್ದದ್ದು, ಬೇರೆ ಯಾವುದೂ ಈ ಟೈಪಲ್ಲಿ ಸಿಗಲಿಲ್ಲ. ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿದ್ದು. ಮತ್ತು ಇದಕ್ಕೆ ಮೊದಲು ಬೆಂಗಳೂರಿನಲ್ಲಿ ತುಂಬ ಟೆಸ್ಟ್ ಟ್ರ್ಯಾಕ್ಸ್ ನೋಡಿದ್ದೆ, ಆದರೆ ಯಾರೂ ಮ್ಯಾನ್ಯಲ್ ತೋರಿಸ್ತಾ ಇಲ್ಲ, ಎಲ್ಲ ಸ್ಟಾಕ್ ಇಲ್ಲ ಅನ್ನೋರು. ಫೈನಲಿ ತುಮಕೂರಿಂದ ನನಗೆ ಬೆಂಗಳೂರಿಗೆ ತಂದು ತೋರಿಸೋರು ನವೀನ್ ಒಬ್ಬರೇ. ಅದಕ್ಕಾಗಿ ಬೆಂಗಳೂರು ಬಿಟ್ಟು ತುಮಕೂರಿನಲ್ಲಿ ಬಂದು ತೊಗೊಳ್ತಾ ಇದ್ದೀನಿ. ನವೀನ್ ಸರ್
ಸರ್ ನಿಮ್ಮ ಪ್ರೋಸೆಸ್ ಎಲ್ಲ ಹೆಂಗಿತ್ತು ನೀವು ಗಾಡಿ ತೊಗೊಳೋದಕ್ಕೆ ಸ್ಮೂತ್ ಆಗಿತ್ತಾ ಇಲ್ಲ Process ಎಲ್ಲ ಸ್ಮೂತ್ ಆಗಿತ್ತು. ಓಕೆ ಸರ್. ಎಲ್ಲ ಅದು ಆನ್ಲೈನು ವಾಟ್ಸಪ್ ಕಾಲ್ಸ್ ಎಲ್ಲ ನಡೀತು. ಓಕೆ ಸರ್. ಇದು ರೆಕಮೆಂಡ್ ಮಾಡ್ತೀರಾ ಸರ್ ಫೋಕ್ಸ್ವ್ಯಾಗನ್ ತುಮಕೂರು ತೊಗೊಳೋದಕ್ಕೆ? ಹಾಂ ತಗೊಳ್ಳಿ. ಫೋಕ್ಸ್ ವ್ಯಾಗನ್ ಇಲ್ಲಿನ ಒಂದು ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ನೀವು ಇವತ್ತು ನಮಗೊಂದು ಕಾರ್ ಕೊಟ್ಟಿದ್ದೀರಿ. ಎಸ್ ಸರ್. ಬಟ್ ನಮಗೆ ಇವತ್ತು ಮಾರ್ಕೆಟಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಎಸ್ ಸರ್. ಬೇರೆ ಬೇರೆ ಕಂಪ್ನಿಗಳು ಸುತ್ತಲೂ ತುಂಬಾ ಇವತ್ತು ಕಾಂಪಿಟೇಟಿವ್ ಆಗಿ ಕಾರ್ಗಳು ಸೇಲ್ ಆಗ್ತಾ ಇದೆ. ಹೌದು ಸರ್. ಫೋಕ್ಸ್ ವ್ಯಾಗನ್ ಬಗ್ಗೆ ನಾನು ಕೇಳಿದ್ದೆ, ಬಟ್ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಓಕೆ ಸರ್. ಆದ್ರೂ ಇವತ್ತು ನೀವು ನನಗೆ ಈ ಕಾರು ತುಂಬ ಚೆನ್ನಾಗಿದೆ ಅಂತ ಹೇಳಿ, ನಾವು ಬೇರೆ ಕಡೆ ರಿವ್ಯೂಸ್ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ ಅನ್ನೋ ಒಂದು ಅಭಿಪ್ರಾಯ ಬಂತು. ಹಾಗಾಗಿ ನಾವು ಈ ತುಮಕೂರು ಬ್ರ್ಯಾಂಚ್ಗೆ ಬಂದಿದ್ದೀವಿ. ನೀವು ನಿಮ್ಮ ಬ್ರ್ಯಾಂಚ್ ಬಗ್ಗೆ ಅಥವಾ ನಿಮ್ಮ ಸರ್ವಿಸ್ ಬಗ್ಗೆ ತುಮಕೂರು ಜನತೆಗೆ ಅಥವಾ ತಗೊಳ್ಳೋ ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ನವೀನ್? ಸರ್ ಇವಾಗ ಪ್ರೆಸೆಂಟು ನಾವು ನೋಡಬೇಕು ಅಂತಂದರೆ ತುಮಕೂರೇ ಅಂತ ಸರ್, ತುಮಕೂರಾಗಲಿ ಬೆಂಗಳೂರಾಗಲಿ ಇವಾಗ ನೋಡೋದಕ್ಕೆ ತುಂಬ ಬ್ರ್ಯಾಂಡ್ಸ್ ಇದೆ, ತುಂಬ ಮಾಡೆಲ್ಗಳು ಸಿಗುತ್ತೆ ನಿಮಗೆ. ಆದರೆ ಫೋಕ್ಸ್ ವ್ಯಾಗನ್ನೇ ಏಕೆ ನಾವು ರೆಕಮೆಂಡ್ ಮಾಡ್ತೀವಿ ಅಂತಂದರೆ ಸರ್, ಒಂದು ಫೋಕ್ಸ್ ವ್ಯಾಗನ್ ಬಂದ್ಬಿಟ್ಟು ಜರ್ಮನ್ ವೆಹಿಕಲ್ಸು. ಅದು ನಿಮಗೆ ಏನಪ್ಪ ಅಂತಂದರೆ ಸೇಫ್ಟಿ ರೇಟಿಂಗು. ನಿಮ್ಗೆ ಇವಾಗ ನಮ್ಮ ಟಾಟಾನೇ ಆಗಿರ್ಬೋದು, ಮಹೀಂದ್ರ ಆಗಿರ್ಬೋದು, ಅವೆಲ್ಲ ಬಂದುಬಿಟ್ಟು ನಿಮಗೆ ಅಡಲ್ಟ್ ಬಂದುಬಿಟ್ಟು 5 ಸ್ಟಾರ್ ರೇಟಿಂಗ್ ಇರುತ್ತೆ. ನಮ್ಮದು ಗ್ಲೋಬಲ್ ಎನ್ ಕ್ಯಾಪಲ್ಲಿ ಇರುತ್ತೆ. ಗ್ಲೋಬಲ್ ಎನ್ ಕ್ಯಾಪಲ್ಲಿ ನಿಮಗೆ ಅಡಲ್ಟು ಮತ್ತು ಚೈಲ್ಡ್ ಸೇಫ್ಟಿ ಬಂದುಬಿಟ್ಟು 5 ಸ್ಟಾರ್ ರೇಟಿಂಗ್ ಇರುತ್ತೆ. ಮತ್ತು ಇನ್ನೊಂದು ಸರ್, ನಮ್ಮದು ಮೇಯ್ನ್ ಬಂದುಬಿಟ್ಟು ಇಂಜಿನ್ಗೆ ಫೇಮಸ್ಸು. ನೀವು ಒಂದು ಸಲ ಗಾಡಿನ ನೋಡೋದ್ರಿಂದ ನೀವು ಇಷ್ಟಪಡೋದಿಲ್ಲ, ಆದರೆ ನೀವು ಒಂದು ಸಲ ನಮ್ಮ ಗಾಡಿ ಫೋಕ್ಸ್ ವ್ಯಾಗನ್ನ ಓಡಿಸ್ಬಿಟ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಸರ್ರು ಅಷ್ಟೇ, ವಿನಯ್ ಸರ್ ಬಂದುಬಿಟ್ಟು ನನಗೆ ಈ ಥರ ಅದಕ್ಕಿಂತ ಮುಂಚೆ ನೀವು ಬಂದಿದ್ರಿ, ಬಂದ್ಬಿಟ್ಟು ಹಿಂಗೆಲ್ಲ ಪ್ರೈಸಿಂಗ್ ಎಲ್ಲ ಕೇಳಿದಾಗ ಸರ್ ಹತ್ರನೂ ಮಾತಾಡೋ ಒಂದು ಅಪರ್ಚುನಿಟಿ ಕೊಟ್ಟರೆ ನೀವು. ನಾನು ಅವ್ರ ಹತ್ರ ಮಾತಾಡಿ ಅವ್ರ ಟೆಸ್ಟ್ ಸಿಗೋಲ್ಲ ಅಂತ ಅಂದಾಗ ನಾನೇನು ಮಾಡಿದೆ, ನೆಕ್ಸ್ಟ್ ಡೇ ಅಪಾಯಿಂಟ್ಮೆಂಟ್ ತೊಗೊಂಡು ತುಮಕೂರಿಂದ ಬೆಂಗಳೂರಿಗೆ ಹೋಗಿ ಅವ್ರಿಗೆ ಡ್ರೈವಿಂಗ್ ಎಲ್ಲ ಕೊಟ್ಟು ಅವ್ರನ್ನ ಓಕೆ ಎಲ್ಲ ಹೇಳಿ ಆಮೇಲೆ ಬುಕ್ಕಿಂಗ್ ಎಲ್ಲ ಮಾಡಿಸ್ಕೊಂಡು ನನ್ನ ಪ್ರೋಸೆಸ್ ಮುಗಿಸ್ದೆ. ಅವರಿಗೆ ಈ ಗಾಡಿ ಸಜೆಸ್ಟ್ ಮಾಡಿದ ಫ್ರೆಂಡ್ಸ್ ಅಂತೆ. ಮತ್ತು ಇನ್ನೊಂದು ಏನಂತಂದರೆ ಅವರು ರೈಟ್ ಗಾಡಿ ಮತ್ತು ರೈಟ್ ಕಲರ್ಸ್ನ ಚೂಸ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಫೋಕ್ಸ್ ವ್ಯಾಗನ್ ಬಂದ್ಬಿಟ್ಟು ಪ್ರೀಮಿಯಂ ಬ್ರ್ಯಾಂಡು. ಪ್ರೀಮಿಯಂ ಬ್ರ್ಯಾಂಡಲ್ಲಿ ಯಾವತ್ತಿದ್ರೂ ಡಾರ್ಕ್ ಕಲರ್ಸ್ ಚೂಸ್ ಮಾಡಬೇಕು, ಮೀನ್ಸ್ ಬ್ಲ್ಯಾಕು, ಗ್ರೇ, ರೆಡ್ಡು ಈ ಥರ. ಸೊ ಹಂಗಾಗಿ ಸರ್ರು ಗ್ರೇ ತೊಗೊಂಡಿದ್ದಾರೆ. ನನಗೂ ಒಂಥರ ಖುಷಿ ಆಯಿತು ಕಲರ್ ನೋಡಿ. ನಾನು ಫೋಕ್ಸ್ ವ್ಯಾಗನ್ನು ತುಮಕೂರಲ್ಲಿ ಜನಗಳಿಗೆ ಹೇಳೋದೇನು ಅಂತಂದರೆ, ಅವರು ತುಂಬ ಸರ್ವಿಸ್ ಮೈಂಡೆಡ್ ಆಗಿರ್ತಾರೆ. ಅವರು ಮೈಲೇಜ್ ಬರೋಲ್ಲ, ಸರ್ವಿಸ್ ಕಾಸ್ಟ್ ಜಾಸ್ತಿ ಅಂತೆಲ್ಲ ಹೇಳ್ತಾರೆ. ಆದರೆ ಪ್ರೆಸೆಂಟ್ ಇವಾಗ ಫೋಕ್ಸ್ ವ್ಯಾಗನ್ ಬಂದ್ಬಿಟ್ಟು ಇಂಡಿಯನ್ ಸ್ಟ್ಯಾಂಡರ್ಡಿಗೆ ಮಾಡಿರೋದು. ನಿಮಗೆ ಸರ್ವಿಸ್ ಕಾಸ್ಟ್ ಅರೌಂಡ್ ಏನೂ ಇಲ್ಲ ಅಂತಂದ್ರೂ ನಿಮಗೆ ಬಿಲೋ 10,000 ಒಳಗಡೆ ಇರುತ್ತೆ. ಮತ್ತು ಇನ್ನೊಂದು ಇದು ಸರ್ವಿಸ್ ಬಂದ್ಬಿಟ್ಟು ಬೇರೆ ಬಂಡೆಲ್ಲ 10K ಸರ್ವಿಸ್ ಆಗಿರುತ್ತೆ. ನಮ್ಮದು 15,000 ಕಿಲೋಮೀಟರ್ ಸರ್ವಿಸ್ ಇರುತ್ತೆ. ಸೊ ಹಾಗಾಗಿ ಮ್ಯಾಚಬಲ್ಲು. ನಿಮಗೆ ಅಲ್ಲೋಗಿ 2 ಸರ್ವಿಸ್ ಮಾಡಿಸಿದ್ರೆ ನಮ್ಮ ಹತ್ರ 1 ಸರ್ವಿಸ್ ಮಾಡಿಸ್ಕೊತೀರಾ. ಸೊ ಹಂಗಾಗಿ ಸ್ವಲ್ಪ ಸರ್ವಿಸ್ ನಿಮಗೆ ರಿಲೇಟೆಡ್ ಆಗಿರುತ್ತೆ. ಸೊ ಹಂಗಾಗಿ ನೀವು ಫೋಕ್ಸ್ ವ್ಯಾಗನ್ನ ಇನ್ನು ಮುಂದೆ ಬಂದು ತೊಗೊಳ್ಳಿಲ್ಲ ಅಂತಂದ್ರೂ ಬಂದು ಒಂದು ಸಲ ನೋಡಿ ವೆಹಿಕಲ್ನ ಡ್ರೈವ್ ಮಾಡಿ. ನಿಮಗೆ ಮೇ ಬಿ ಅವಾಗ ಅನಿಸುತ್ತೆ ನಾನು ಫೋಕ್ಸ್ ವ್ಯಾಗನ್ ತೊಗೋಬೇಕು ಅಂತ ನಾನು ಹೇಳ್ತೀನಿ ಸರ್. ಓಕೆ, ಅದರಲ್ಲಿ PPS ಫೋಕ್ಸ್ ವ್ಯಾಗನ್ ತುಮಕೂರಲ್ಲಿ ತೊಗೊಳ್ಳಿ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್.